ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಶ್ರೀನಿವಾಸ್ ಕ್ಲಿನಿಕ್, ಜಯನಗರ್ 7th ಬ್ಲಾಕ್, ಯಡಿಯೂರು ಸರ್ಕಲ್, ಕನಕಪುರ ಮೇನ್ ರೋಡ್ ಪ್ರಾಕ್ಟೀಸ್ ಮಾಡ್ತೀನಿ. ಇವಾಗ ಮದುವೆ ಸೀಸನ್ ಇದ್ದಾಗ ಒಂದು ವಿಷಯ ಬಗ್ಗೆ ನಾನು ಮಾತಾಡಲೇಬೇಕು. ಅದು ಏನಂದರೆ ಗರ್ಭಧಾರಣೆದು ಒಳ್ಳೆಯ ಟೈಮು. ಗರ್ಭಧಾರಣೆ ಯಾವಾಗುತ್ತೆ, ಯಾವ ಟೈಮ್ನಲ್ಲಿ ನಾವು ಸೇರಿದರೆ ಅವಾಗ ನಮಗೇನಾಗುತ್ತೆ, ಮಗುವಾಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಟೆಕ್ನಿಕಲ್ ವರ್ಡ್ನಲ್ಲಿ ನಾವು ಇದಕ್ಕೆ ಹೇಳಬೇಕಂದ್ರೆ ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಫರ್ಟೈಲ್ ಪೀರಿಯಡ್ ಅಂದರೆ ಏನಪ್ಪ? ಒಂದು ಫೀಮೇಲ್ ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಯಾವ ಟೈಮ್ನಲ್ಲಿ ನೀವು ಸೇರಿದರೆ ಗರ್ಭಧಾರಣೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಒಂದು ಫೀಮೇಲ್ ಬಾಡಿದು ಏನಿರುತ್ತಲ್ಲ, ನ್ಯಾಚುರಲ್ ಒಂದು ಸೈಕಲ್ ಅಂತ ಇರುತ್ತೆ. ಅವರಿಗೆ 28 ದಿವಸದಿಂದ 30 ದಿನ, ಒಬ್ರೊಬ್ಬರಿಗೆ ಸ್ವಲ್ಪ 35 ದಿನವರೆಗೆ ಏನಾಗುತ್ತೆ, ಮಂತ್ಲಿ ಏನಾಗುತ್ತೆ, ಮೆನ್ಸ್ಟ್ರುಯೇಷನ್ ಆಗುತ್ತೆ. ಆ ಟೈಮ್ನಲ್ಲಿ ಈ 28 ದಿನ ಅಥವಾ 30 ದಿನ ಸೈಕಲ್ ಇದ್ದರೆ, ಈ 28 ದಿನ ಅಥವಾ 30 ದಿನಗಳಲ್ಲಿ ಯಾವ ಟೈಮ್ನಲ್ಲಿ ನಾನು ಸೇರಬೇಕು ಗರ್ಭಧಾರಣೆ ಆಗಬೇಕಂತ. ಸೊ ಸಿಂಪಲ್ಲಾಗಿ ಹೇಳ್ತೀನಿ, ದೊಡ್ಡ ಸೈನ್ಸ್ ಹೇಳಲ್ಲ. ಓವ್ಯುಲೇಷನು, ರಿಪ್ರೊಡಕ್ಟಿವ್ ಹೆಲ್ತು, ಫರ್ಟಿಲಿಟಿ ಅವೆಲ್ಲ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ನಾರ್ಮಲ್ ಲೇಮ್ಯಾನ್ ಸುಮ್ಮನೆ ಎಲ್ಲೋ ಕುರಿ ಕಾಯ್ತಾನೆ, ಎಲ್ಲೋ ಅಲ್ಲಿ ಹಳ್ಳಿನಲ್ಲಿ ಕೂತ್ಬಿಟ್ಟು ಅವನಿಗೂ ಗೊತ್ತಾಗಬೇಕು ಅವ್ನು ಮದುವೆ ಹಾಕನ್ನ ಯಾವ ದಿನ ಸೇರಿದ್ರೆ ಮಕ್ಕಳಾಗಬೇಕಂತ. ಸೊ ಫಸ್ಟು ನಿಮ್ಮ ಹೆಂಡ್ತಿಗೆ ಅಲ್ಲ, ಮದುವೆಗಿಂತ ಮುಂಚೆ ಇದು ಮಾಡೋದಿರಲ್ಲ. ಹೆಂಡ್ತಿಗೆ ಇವತ್ತು ಪೀರಿಯಡ್ ಬಂತ ಅಂತ ತಿಳ್ಕೊಳ್ಳಿ. ಇವತ್ತು ಪೀರಿಯಡ್ ಬಂದಾದಮೇಲೆ ಫಸ್ಟು 3 ದಿನ ಅಥವಾ 4 ದಿನ ರಕ್ತಸ್ರಾವ ಆಗುತ್ತೆ. ಆ ಟೈಮ್ನಲ್ಲಿ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ನೀವು ಸೇರಬಾರ್ದು. ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ, ಯೂನಿ ಶೆಡ್ಡಿಂಗ್ ಆಗ್ತಾ ಇರುತ್ತೆ, ಲೋಕಲ್ ಏರಿಯಾನಲ್ಲಿ ವೀಕ್ನೆಸ್ ಬಂದಿದಿರುತ್ತೆ. ಒಂದು ಸತಿ 4 ದಿನ ಅಥವಾ 5 ದಿನ ಆದಮೇಲೆ ರಕ್ತಸ್ರಾವ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ಒಂದು 2 ಅಥವಾ 3 ದಿನ ನೀವು ಬಿಟ್ಬಿಡಿ. ಟೋಟಲ್ ಈಗ ಫಾರ್ ಎಕ್ಸಾಂಪಲ್ ಇವಾಗ ಸಂಡೇ ಇದೆ ಅಂತ ತಿಳ್ಕೊಳ್ಳಿ, ಇವತ್ತು ಭಾನುವಾರ. ಇವತ್ತು ನಮ್ಮ ಮನ್ಯಾಗ ಏನಾದ ಹೊರಗೆ ಕುಂತಾರಪ್ಪ, ಪೀರಿಯಡ್ಸ್ ಬಂದಿದೆ. ನೆಕ್ಸ್ಟ್ ಭಾನುವಾರವರೆಗೆ 8 ದಿನ ಅಂದರೆ ಫಸ್ಟ್ 5 ದಿನ ಬ್ಲೀಡಿಂಗ್ ಆಗುತ್ತೆ, ಆಮೇಲೆ 2 ದಿನ ಬಿಟ್ಬಿಡಿ. ಮುಂದಿನ ಭಾನುವಾರದಿಂದ ಮತ್ತು ನೆಕ್ಸ್ಟ್ ಭಾನುವಾರವರೆಗೆ ಈ 8 ದಿನ ಏನಿದೆಯಲ್ಲ, ಅದು ಫರ್ಟೈಲ್ ಪೀರಿಯಡ್ ಅಥವಾ ಓವ್ಯುಲೇಟರಿ ಪೀರಿಯಡ್. ಅದು ಆ ಟೈಮ್ನಲ್ಲಿ ಏನಾಗುತ್ತೆ, ಫೀಮೇಲ್ ಬಾಡಿನಲ್ಲಿ ಎಗ್ ಉತ್ಪತ್ತಿ ಆಗುತ್ತೆ. ಸರ್ ಅಷ್ಟು ಯಾಕೆ ಟೆನ್ಷನ್ ರೀ ಅಂತ ಕೇಳ್ತಿರ್ಬೋದು. ಯಾಕೆ ಟೆನ್ಷನ್ ಅಂದರೆ, ಒಂದು ವೀರ್ಯ ಬಾಡಿದಿಂದ ಹೊರಗಡೆ ಚೆಲ್ದಾದ್ಮೇಲೆ ಫೀಮೇಲ್ ಬಾಡಿ, ನಿಮ್ಮ ಹೆಂಡ್ತಿದ ಬಾಡಿನಲ್ಲಿನೇ ನೀವು ವೀರ್ಯ ಬಿಟ್ರ ಅಂತ ತಿಳ್ಕೊಳ್ಳಿ, 5 ದಿನ ಇರುತ್ತೆ ಅದು. ಯಾಕಂದರೆ ಅದು ಹೋಗುವಾಗನೇ ಅದ್ರ ಜೊತೆಗೆ ಅಷ್ಟು ಐಟಮ್ ತೊಗೊಂಡು ಹೋಗಿದ್ದಿರುತ್ತೆ. ಅದಕ್ಕೆ ತಿನ್ನೋಕೆ ಏನೇನು ಬೇಕು, ಸಪ್ಲಿಮೆಂಟ್ ಏನೇನು ಬೇಕು, ಜಿಂಕು, ಫಾಸ್ಫರಸ್ಸು, ಮ್ಯಾಗ್ನೇಸು, ಪೊಟ್ಯಾಶು, ಏನೇನು ಕಾರ್ಬೋಹೈಡ್ರೇಟ್ಸು ಎಲ್ಲದು ವೀರ್ಯ ಜೊತೆಗೆ ಆ ಸೀಮನ್ನಲ್ಲಿ ಹೋಗ್ಬಿಡುತ್ತೆ. 5 ದಿನ ಆರಾಮಾಗಿ, ಎಂಥ ದೊಡ್ಡ ಯುದ್ಧ ಆದ್ರೂ ಆರಾಮಾಗಿ ಸೇಫ್ ಅವನು. ಬಟ್ ಫೀಮೇಲ್ದು ಹಂಗಿರಲ್ಲ. ಅವ್ರ ಬಾಡಿನಲ್ಲಿ ಯಾವಾಗ ಓವಾ ಉತ್ಪತ್ತಿ ಆಯಿತು ಅಥವಾ ಎಗ್ ರಿಲೀಸ್ ಆಯ್ತು ಅಂದರೆ 12 ದಿಂದ 24 ತಾಸು ಅಷ್ಟೇ ಅದು ಸರ್ವೈವ್ ಆಗೋದು. ಆ ಟೈಮ್ನಲ್ಲಿ ಏನಾದರೂ ಲಾಟ್ರಿ ಹೊಡೀತು, ಇಲ್ಲಾಂದರೆ ಮತ್ತು ಅದು ವೇಸ್ಟ್, ಅದು ಮತ್ತು ಮುಂದಿನ ತಿಂಗಳೇ. ಸೊ ಅದಕ್ಕೆ ನೀವು ಫಸ್ಟ್ ರೆಡಿ ಆಗಬೇಕು. ಏನಪ್ಪ, ಮನೆಯಾಗ ಇವತ್ತು ಹೊರಗೆ ಕೂತಿದಾರ, ಇವತ್ತು ಪೀರಿಯಡ್ ಬಂತ, 8 ದಿನ ಬಿಡ್ರಿ. ಸೋಮವಾರದ ಆಯ್ತು ಅಂದ್ರೆ ಮುಂದಿನ ಸೋಮವಾರವರೆಗೆ, ಮತ್ತು ಈ ಸೋಮವಾರದಿಂದ ನೆಕ್ಸ್ಟ್ ಸೋಮವಾರವರೆಗೆ ಏನು ಮಾಡಬೇಕು, 1 ದಿನ ಬಿಟ್ಟು 1 ದಿನ ಅಥವಾ 2 ದಿವಸಕ್ಕೆ 1 ದಿನ ನೀವು ಸೇರಬೇಕು. ದಿನ ಯಾಕೆ ಸೇರಬಾರ್ದು ಅಂದರೆ, ಇವತ್ತು ನಿನ್ನೆನೇ ವೀರ್ಯ ಹೋಗಿದ್ರೆ ಮತ್ತು ಇವತ್ತು ಇದ್ದಿದ್ದು ವೀರ್ಯ ಕ್ವಾಲಿಟಿ ಚೆನ್ನಾಗಿರಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಅಷ್ಟು ಇದು ಬರಲ್ಲ. ಸೊ ಅವಾಗ ಏನು ಮಾಡಬೇಕು, ನೀವು 1 ದಿನ ಬಿಟ್ಟು 1 ದಿನ ಸೇರಿದ್ರೆ ಈ 8 ದಿವಸ ಒಳಗಡೆ ಒಂದು ಟೈಮ್ರೆ ಹಿಟ್ ಆಗಿಬಿಡುತ್ತೆ ಅದು. ಅದು ನನಗೆ ಹೆಂಗೆ ಗೊತ್ತಾಗ್ಬೇಕು ಸರ್? ನನಗೆ ಇವಾಗ ಫೀಮೇಲ್, ನೀವು ಹುಡುಗಿಯರು ಹೇಳ್ತೀರಾ ಸರ್, ನನಗೆ ಹೆಂಗೆ ಗೊತ್ತಾಗಬೇಕು ನಾನು ಓವ್ಯುಲೇಷನ್ನಲ್ಲಿ ಇದ್ದೀನಿ ಅಥವಾ ನನ್ನ ಬಾಡಿನಲ್ಲಿ ಹೇಗೆ ರಿಲೀಸ್ ಆಗ್ತಾಯಿದೆ ಅಂದರೆ ಏನೇನು ಫೀಲಿಂಗ್ ನನಗೆ ಬರುತ್ತೆ? ಒಂದು, ಸೆಕ್ಸ್ ಮಾಡಬೇಕಂತ ಇಚ್ಛೆ ಆ ಟೈಮ್ನಲ್ಲಿ ಮಹಿಳೆಯರಲ್ಲಿ ಜಾಸ್ತಿ ಆಗುತ್ತೆ. 1. 2ನೇದು, ಅವ್ರ ಬಾಡಿನಲ್ಲಿ ಸ್ವಲ್ಪ ರೆಗ್ಯುಲರ್ಗಿಂತನೂ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. 3ನೇದು, ಸ್ತನ ಭಾಗ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಟೆಂಡರ್ನೆಸ್ ಅಂದರೆ ಸ್ವಲ್ಪ ಹಾರ್ಡ್ನೆಸ್ ಫೀಲಿಂಗ್ ಬರುತ್ತೆ.
4ನೇದು ಯೋನಿ ಸರೌಂಡಿಂಗ್ ಸ್ವಲ್ಪ ಸ್ಕಿನ್ನಲ್ಲಿ ಟೈಟ್ನೆಸ್ ಇರುತ್ತೆ ಮತ್ತು ಸ್ವಲ್ಪ ಮಾಯಿಶ್ಚರ್ ಥರ ಇರುತ್ತೆ, ಸ್ವಲ್ಪ ಬಿಸಿ ಬಿಸಿ. ಅಲ್ಲಿ ಟಚ್ ಮಾಡಿದ್ರೆ ಸ್ವಲ್ಪ ವಾಮ್ ಫೀಲಿಂಗ್ ಇರುತ್ತೆ. ಇವೆಲ್ಲ ಓವಲೇಷನ್ ಸಿಂಪ್ಟಮ್ಸು, ಇವೆಲ್ಲ ಎಗ್ ಬಾಡಿನಲ್ಲಿ ರೆಡಿ ಆಗಿದೆ, ಹೊರಗಡೆಯಿಂದ ವೇಟಿಂಗ್ನಲ್ಲಿ ಇದೆ ಅಂತ ಸಿಂಪ್ಟಮ್. ಆ ಟೈಮ್ನಲ್ಲಿ ನೀವು ಸೇರಿದರೆ ಗರ್ಭಧಾರಣ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಈಗ ಆಯಿತು, ನೀವು ಸೇರಿದ್ರ, ಈಗ ಈ ಮಂತ್ನಲ್ಲಿ ನಮಗೆ ಕೇಸ್ ಸಕ್ಸಸ್ ಇದೆ ಅಥವಾ ಫೇಲ್ಯೂರ್ ಇದೆ ಅಂತ ನಮಗೆ ಹೆಂಗೆ ಗೊತ್ತಾಗಬೇಕು ಸರ್? ಇವಾಗ 28 ದಿನದಿಂದ 30 ದಿವಸಕ್ಕೆ ನಿಮ್ಮ ಮಿಸ್ಸೆಸ್ ಯೂಸಲಿ ರೆಗ್ಯುಲರ್ ಪೀರಿಯಡ್ಸ್ ಬರುತ್ತೆ. ಬಟ್ ಈ ಟೈಮ್ನಲ್ಲಿ ಯಾಕೋ ಪೀರಿಯಡ್ ಮಿಸ್ ಆಗಿದೆ, 25ನೇ ತಾರೀಕು ಬರಬೇಕಾಗಿತ್ತು, 25ನೇ ಬಂದಿಲ್ಲ, 28, 30 ಆಯಿತು, ಪೀರಿಯಡ್ ಬಂದಿಲ್ಲ. ಆವಾಗ ನೀವೇನು ಮಾಡಬೇಕು, ಒಂದು ಮೆಡಿಕಲ್ನಲ್ಲಿ ಹೋಗಿಬಿಟ್ಟು ಪ್ರೆಗ್ನೆನ್ಸಿ ಕಿಟ್ ಅಂತ ಸಿಗುತ್ತೆ 50 ರೂಪಾಯಿಗೆ. ನೀವೇ ಮನೆಯಲ್ಲಿ ತೊಗೊಂಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಯೂರಿನ್ ಏನು ಕಲೆಕ್ಟ್ ಮಾಡಿದಿರ್ತೀರಲ್ಲ, ಯಾವುದೋ ಒಂದು ಜಗ್ನಲ್ಲಿ, ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬಿನಲ್ಲಿ, ಅದರಲ್ಲಿ ಒಂದು ಡ್ರಾಪರ್ ಅಂತಿರುತ್ತೆ ಪ್ಲಾಸ್ಟಿಕ್ದು, ಅದರಲ್ಲಿ ಒಂದು 2 ಅಥವಾ 3 ಹನಿ ಯೂರಿನ್ ತೊಗೊಂಡ್ಬಿಟ್ಟು ಆ ಕಿಟ್ ಒಳಗಡೆ ಒಂದು ಚಿಕ್ಕ ಹೋಲ್ ಇರುತ್ತೆ, ಆ ಹೋಲ್ನಲ್ಲಿ ಹಾಕಿಬಿಟ್ಟು ಟೆಸ್ಟ್ ಮಾಡಿದ್ರೆ 2 ಲೈನ್ ಬಂದರೆ ಪಾಸಿಟಿವು, 1 ಲೈನ್ ಬಂದರೆ ನೆಗೆಟಿವ್. ಒಂದೊಂದು ಸತಿ ಏನಾಗುತ್ತೆ, ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಒಂದೇ ಲೈನ್ ಬರುತ್ತೆ, ಆವಾಗೂ ಪೀರಿಯಡ್ ಮಿಸ್ ಆಗಿದೆ ಬಟ್ 1 ಲೈನ್ ಆಗಿದೆ ಅಂದರೆ ಏನು ಮಾಡಬೇಕು, ಸೇಮ್ ಟೆಸ್ಟ್ ಒಂದು 3 ದಿನ ಅಥವಾ 4 ದಿನ ಬಿಟ್ಟು ಮಾಡಬೇಕು. ಒಂದು, ನಿಮ್ಮ ಬಾಡಿನಲ್ಲಿ ಏನೇನು ಫೀಲಿಂಗ್ ಬರುತ್ತೆ, ಸ್ವಲ್ಪ ಲೋ ಎನರ್ಜಿ ಫೀಲ್ ಆಗುತ್ತೆ, ಸ್ವಲ್ಪ ಸುಸ್ತು. ಒಬ್ಬರೊಬ್ರಿಗೆ ಏನಾಗುತ್ತೆ, 45 ದಿನ ಆದಮೇಲೆ ಅಥವಾ 50 ದಿನ ಬರ್ತಾ ಬರ್ತಾ ವಾಮಿಟಿಂಗ್ ಸೆನ್ಸೇಷನ್, ಯಾವುದೋ ಒಂದು ಸ್ಮೆಲ್ ನೋಡಿದ್ರೆ ಆಗಲ್ಲ, ಅಥವಾ ಜಸ್ಟ್ ನೀವು ಕಿಚನಲ್ಲಿ ಅಡುಗೆ ಮಾಡ್ತಾರೆ, ದಿನ ನೀವು ಮಾಡ್ತಾನೆ ಇರ್ತೀರ, ಬಟ್ ಆನ್ ಆಫ್ ಸಡನ್ ಸ್ವಲ್ಪ ಆಯಿಲ್ ಸ್ಮೆಲ್ ತೊಗೊಂಡ್ರೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾಯಿದೆ, ಕೈ ಕಾಲಿನಲ್ಲಿ ನಿಶಕ್ತಿ ಫೀಲ್ ಆಗ್ತಾಯಿದೆ ಅಂದರೆ ಅದು ಅರ್ಥ ದೇರ್ ಈಸ್ ಎ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ. ಆವಾಗ ನೀವೇನು ಮಾಡಬೇಕು, ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ತೋರಿಸ್ಬೇಕು, ಅವ್ರ ಸಲಹೆ ಪಡಿಬೇಕು. ಈ ಎಲ್ಲ ವಿಷಯ ಮಾತಾಡುವಾಗ ನಾನು ಮತ್ತೊಂದು ವಿಷಯ, ಇದು ಟಾಪಿಕ್ದಿಂದ ಸ್ವಲ್ಪ ಬೇರೆದಿದೆ, ಬಟ್ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಯಾವಾಗ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ ವಿಷಯ ಅಂದರೆ ನಿಮಗೆ ಇದು ಮತ್ತೊಂದು ಗೊತ್ತಾಗಬೇಕಂದ್ರೆ, ಇವಾಗ ನಮ್ಮ ಇಂಡಿಯಾನಲ್ಲಿ ಫರ್ಟಿಲಿಟಿ ರೇಟ್ ಡ್ರಾಪ್ ಆಗ್ತಾ ಇದೆ. 1950ನಲ್ಲಿ ನಮ್ಮ ಇಂಡಿಯಾನಲ್ಲಿ ಫರ್ಟಿಲಿಟಿ ರೇಟ್ ಏನಿತ್ತು, 6 ಇತ್ತು. ಅಂದರೆ ಒಂದು ಫರ್ಟೈಲ್ ಮಹಿಳೆ 25 ವರ್ಷದಿಂದ 50 ವರ್ಷ ಒಳಗಡೆ ಆಕಿನ ಲೈಫ್ ಸ್ಪ್ಯಾನಲ್ಲಿ 6 ಮಕ್ಕಳು ಅವ್ರು ಹಡಿತಾಯಿದ್ರು. 1990ಸ್ನಲ್ಲಿ ಅದು 4 ಇತ್ತು, ಇವಾಗ 2024ನಲ್ಲಿ ಅದು 2 ಆಗಿದೆ. ಸೊ ಬರ್ತಾ ಬರ್ತಾ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಅದಕ್ಕೆ ಲೇಟ್ ಮ್ಯಾರೇಜಸ್ ಇರ್ಬೋದು, ಅಥವಾ ಇನಿಷಿಯಲ್ ಸ್ಟೇಜ್ನಲ್ಲಿ ಮಗು ಬೇಡ ಅಂತ ಅಬಾರ್ಷನ್ ಜಾಸ್ತಿ ಮಾಡೋದು ಇರಬಹುದು, ಅಥವಾ PCOD PCOS ತುಂಬ ಜಾಸ್ತಿ ಆಗಿದೆ, ಅಥವಾ ಕೊರೋನಾ ಆದಮೇಲೆ ಹುಡುಗರಲ್ಲಿ ಸೆಕ್ಸ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ, ಕ್ವಾಲಿಟಿ ಆಫ್ ಸ್ಪರ್ಮ್ ಜಾಸ್ತಿ ವೀಕ್ ಆಗಿಬಿಟ್ಟಿದೆ. ಇವೆಲ್ಲ ಕಾರಣದಿಂದ ಮಕ್ಕಳಾಗಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೆ ಏನಿದೆ, ಇವತ್ತು ನಾಳೆ ಮದುವೆ ಆದಮೇಲೆ ಎಲ್ಲಕ್ಕಿಂತ ದೊಡ್ಡ ಟಾಸ್ಕ್ ಅಂದರೆ ಒಂದು ಮಗು ಆಗಲಿ ಅಂತಿದೆ. ಸೊ ಹೊಸ ದಂಪತಿ ಏನಾದರೂ ಇದ್ದರೆ ನನ್ನ ಓನ್ಲಿ ಪರ್ಸ್ನಲ್ ಸಜೆಷನ್, ನೀವು ಜಾಬು ಕರಿಯರು ಎಲ್ಲ ಇಡೀ ಲೈಫ್ ಇರುತ್ತೆ, ಫಸ್ಟ್ ಒಂದು ಮಗು ಮಾಡ್ಕೊಳ್ಳಿ. ಒಂದು ಮಗು ಮಾಡಿದ್ರೆ ಏನಾಗುತ್ತೆ, ಲೈಫ್ನಲ್ಲಿ ಒಂದು ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ನೀವು ಮುದುಕರಾದಮೇಲೆ ಮತ್ತು ಮಕ್ಕಳು 8ನೇ ಕ್ಲಾಸ್ನಲ್ಲಿ ಓಡ್ತಾ ಇದ್ದರೆ ನಾವು ಒಂದು ಕಾಲೇಜ್ ಫೀಸು ಯಾರು ಕಟ್ಟಬೇಕು? ಸೊ ಎಷ್ಟು ಬೇಗ ನೀವು ಮಕ್ಕಳು ಮಾಡ್ತಿರಲ್ಲ, ನೀವು ಏನೋ ದುಡಿತಾ ಇದ್ರೆ ಆ ಟೈಮ್ನಲ್ಲಿ ನಿಮ್ಮ ಮಗುಂದೂ ನಿಮ್ಮ ಗಳಿಕೆ ಅರ್ನಿಂಗ್ ಒಂದು ಸ್ಟಾರ್ಟ್ ಆಯ್ತಂದರೆ ಚೆನ್ನಾಗಿ ಪ್ರೋಗ್ರೆಸ್ ಆಗುತ್ತೆ. ನಮ್ಮ ಹತ್ರ ಒಬ್ಬರು ಬರ್ತಾರೆ, ಪಾಪ ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇದ್ದಾರೆ, 84 ವರ್ಷದವ್ರು ಬರ್ತಾರೆ. ಸರ್ ಅಂದೇನು ಸರ್, ಯಾಕೆ ಬರ್ತೀರಾ ಸರ್, ಈ ವಯಸ್ಸಾಗಿದೆ, ಸುಮ್ಮನೆ ಮನೇಲಿದೆ, ಡಾಕ್ಟ್ರೇ ಲೇಟ್ ಮದುವೆ ಆಯಿತು, ಮಗ PUCನಲ್ಲಿ ಇದ್ದಾನೆ, ನಾನು ಕೆಲಸ ಮಾಡಿಲ್ಲ ಅಂದರೆ ಮತ್ತು ಅವ್ನ ಎಜುಕೇಷನ್ ತೊಂದರೆ ಆಗಿಬಿಡುತ್ತೆ ಅಂತ. ಹಿಂಗೆ ನೀವು ಆಗಬಾರ್ದು. ಅದಕ್ಕೆ ನಾನು ಎಲ್ಲರಿಗೂ ಏನು ಹೇಳ್ತೀನಿ, ಸ್ವಲ್ಪ ಒಂದು 10 ರೂಪಾಯಿ ಕಡಿಮೆ ಗಳಿಸಿ ಫಸ್ಟ್ ಬೇಗ ಮದುವೆ ಮಾಡ್ಕೊಳ್ಳಿ. ಆಮೇಲೆ ವೈಫ್ ಸರ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ, ರಜೆ ಕೊಡಲ್ಲ, ಬೇಕಾದ್ರೆ 1 ವರ್ಷ ನೀವು ಏನಿದೆ ಪ್ರೆಗ್ನೆನ್ಸಿ ಲೀವ್ ಅಂತಲೇ ತೊಗೊಂಡ್ಬಿಡಿ, ಒಂದು ಮಗು ಮಾಡ್ಕೊಳ್ಳಿ. 1 ವರ್ಷ ಆದಮೇಲೆ ಬೇಕಾದ್ರೆ ಆ ಬ್ಯಾಂಕ್ ಇಲ್ಲಾಂದರೆ ಬೇರೆ ಬ್ಯಾಂಕ್ನಲ್ಲಿ ನಿಮಗೆ ಜಾಬ್ ಸಿಗೋದು ಗ್ಯಾರಂಟಿ ಇದೆ, ಬಟ್ 1 ವರ್ಷ ಆದಮೇಲೆ ಮಗು ಆಗೋದು ಗ್ಯಾರಂಟಿ ಈಗಿನ ಕಾಲಿಗೆ ಇಲ್ಲ. ಸೊ ಮೇನ್ ಏನಿದೆ ವಿಷಯ ಏನಂದರೆ, ಎಷ್ಟು ಬೇಕಾಯ್ತು ಅಷ್ಟು ಬೇಗ ಒಂದು ಮಗು ಮಾಡ್ಕೊಳ್ಳಿ. ಮತ್ತು ಈ ಥರ ಮತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಬಗ್ಗೆ, ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಮಗೆ ತಿಳ್ಬೇಕಂದ್ರೆ ಏನು ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಸರ್ ನನಗೆ ಈ ವಿಷಯದಲ್ಲಿ ನಾನು ತಿಳ್ಕೋಬೇಕು, ನನ್ನ ಆಸಕ್ತಿ ಇದೆ, ಆ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ. ತಮಗೆ
ನನಗೆ ಏನಾದರೂ ಕನ್ಸಲ್ಟ್ ಮಾಡಬೇಕು ಅಥವಾ ತಮಗೇನಾದರೂ ಒಂದು ಲೈಂಗಿಕ ಸಮಸ್ಯೆ ಇದೆ ಮೀಟ್ ಮಾಡಬೇಕಂದ್ರೆ ಜಯನಗರ್ ಬೆಂಗಳೂರಿನಲ್ಲಿ ಶ್ರೀನಿವಾಸ್ ಕ್ಲಿನಿಕ್ ನನ್ನ ಕ್ಲಿನಿಕ್ ಇದೆ, ಬಂದು ಮೀಟ್ ಆಗ್ಬೋದು. ಧನ್ಯವಾದ.